Hello, good morning, children. How are your holidays going on? Okay. Did you do something, any new things in your home? Creatives? Okay. Any brave things? No? Then who did in your home or your neighbors any brave things? Nowadays, in Corona, we are seeing that many warriors, our warriors are doing hard work to save the people, and such braver people also are there. Brave means ಧೈರ್ಯವಂತರು. ಸೊ ನಮಗೇನು ಒಂದು ಇದು ಕೊಡ್ತಾರಲ್ಲ, ಪರಮವೀರ ಚಕ್ರ ಕೇಳಿರಿ. ಎಷ್ಟೋ ಹುಡುಗರು ಮಳೆ ಬಂದಾಗೆಲ್ಲ ಏನು ಮಾಡ್ತಾರೆ, ಅವ್ರ ತಂಗಿನ ಸೇವ್ ಮಾಡ್ತಾರೆ. ಈಗಂತೂ ಎಲ್ಲ ಕಡೆ ಮಳೆ ಅದ. ಸೊ ಒಂದು ಹುಡುಗ ನೋಡಿದ್ವಿ, ನಾವು ವಿಡಿಯೋದಾಗ ನೋಡಿದ್ವಿ ಟಿ ವಿ ಒಳಗೆ. ಏನಂತ, ಒಂದು ಹುಡುಗ ಏನು ಮಾಡ್ದ, ಆ ಆ್ಯಂಬುಲೆನ್ಸಿಗೆ ಹೋಗಲಿಕ್ಕೆ ದಾರಿ ಇರಲ್ಲ, ನೀರು ತುಂಬ ಹೋಗಿರ್ತಾವೆ, ಅದು ದಾರಿ ಮೇಲೆ ಗೊತ್ತಿರಲ್ಲ ಹೆಂಗೆ ಹೋಗ್ಬೇಕಂತ ಹೇಳಿ. ಅವಾಗ ಹುಡುಗ ತೋರಿಸ್ತಾನೆ. ಸೊ ಆ ಹುಡುಗಂದು ಪೇಪರ್ ಒಳಗೆಲ್ಲ ನ್ಯೂಸ್ ಬಂದಿತ್ತು, ಓದಿರಿ. ಓಕೆ. ಸೊ ಅದೇ ಥರ ಇನ್ನೂ ಎಷ್ಟೋ ಜನ ಹುಡುಗರ ನಾವೆಲ್ಲ ನೋಡ್ತೀವಿ, CID ಒಳಗೆ ನೋಡ್ತೀವಿ, ಅದರೊಳಗೆಲ್ಲ ತೋರಿಸ್ತಾರೆ ಎಷ್ಟು ಧೈರ್ಯವಂತ ಮಾಡಿ ಧೈರ್ಯದಿಂದ ಕೆಲಸ ಮಾಡ್ತಾರೆ. ಸೊ ಅವ್ರಿಗೇನು ಕೊಡ್ತಾರೆ, ಪರಮವೀರ ಚಕ್ರ ಅನ್ನೋ ಅವಾರ್ಡನ್ನು ಕೊಡ್ತಾರೆ. ಯಾಕೆ ಕೊಡ್ತಾರಪ್ಪ, ಅವರು ಬೇರೆದವರಿಗಿಂತ ಒಂದು ಸ್ವಲ್ಪ ಧೈರ್ಯದಿಂದ ಇರೋವಂಥ ಅಂಜಿಕೆ ಬರುವಂಥ ಕೆಲಸ ಇದ್ರೂ, ಡೇಂಜರ್ ಇದ್ರೂ ಸಹ ಏನು ಮಾಡ್ತಾರೆ, ಧೈರ್ಯದಿಂದ ಆ ಕೆಲಸ ಮಾಡ್ತಾರೆ. ಅಂಥವ್ರಿಗೆ ಬ್ರೇವರಿ ಅವಾರ್ಡನ್ನು ಕೊಡ್ತಾರೆ. ಸೊ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಾಗ ಅಥವಾ ನೀವು ಯಾರಿಗಾದರೂ ನೋಡಿರಾ, ನೀವೇನಾದರೂ ಅಂಥ ಕೆಲಸ ಮಾಡಿರಿ ಜೀವನದಾಗೆ? ಓಕೆ. ಸೊ ನಾವು ಏನು ಮಾಡ್ತೀವಿ, ಒಂದು ಸಲ ಏನು ನೋಡ್ತೀವಿ, ಸೋಲ್ಜರ್ಸ್ ನೋಡ್ತೀವಿ. ನೋಡಿರಿ, ಸೋಲ್ಜರ್ಸ್ ಎಷ್ಟು ಧೈರ್ಯದಿಂದ ಕೆಲಸ ಮಾಡ್ತಾರೆ. ಅವ್ರ ಮನೆ ಬಿಟ್ಟು ಎಲ್ಲ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಹೋಗ್ತಾರೆ. ಹೋಗಿ ಏನು ಮಾಡಿ ಎದಕ್ಕೆ ಹೋಗ್ತಾರೆ, ಟು ಸೇವ್ ದ ಕಂಟ್ರಿ. ಸೊ ದಿಸ್ ಇಸ್ ಲೆಸನ್ ಆಲ್ಸೋ ವಿ ಹ್ಯಾವ್ ಅಬೌಟ್ ಅ ಪರ್ಸನ್ ಆ್ಯಂಡ್ ಹಿಸ್ ಸನ್. ಸೊ ಸೈನಿಕರು ಏನಾಗ್ತಾರೆ, ಸೈನಿಕರು ಸತ್ರೂ ಅವ್ರ ಮಕ್ಕಳಿಗೆ ಏನು ಮಾಡ್ತಾರೆ, ಮತ್ತೆ ಸೋಲ್ಜರಾಗೆ ಮಾಡಬೇಕಂತಾರೆ. ಯಾಕೆ? ಬಿಕಾಸ್ ಟು ಗಿವ್ ಸಮಥಿಂಗ್ ಫಾರ್ ದ ಕಂಟ್ರಿ. ವಿ ಆರ್ ಟೇಕಿಂಗ್ ಎವ್ರಿಥಿಂಗ್ ಫ್ರಮ್ ಅವರ್ ಕಂಟ್ರಿ, but we should give back something to our country. So here is a son, here is a boy of a soldier's son. How did he help, or what did he do, brave thing? His name was Makbul. So his name was Makbul, and he was the son of a Paramavira Chakra awardee in 1971's war. Okay. So there are some characters like some army people and all. Army people, the soldier's son, and one more army man. About this is the story about a boy who shows his bravery. So if you know any stories about braveries, let us discuss in the next class when we come to the school. Here one activity is there, that is of one girl's bravery. How she showed her bravery. One day two women were talking each other on the way, in front of the house, and there was a sump. Sump means ನೀರಿನ ಟ್ಯಾಂಕ್ ಇರ್ತಾವಲ್ಲ, ನೀರು ತುಂಬಿಡೋ ಅಂತ ನೀರಿನ ಟ್ಯಾಂಕ್ ಇರ್ತಾವೆ, ಭೂಮಿ ಒಳಗೆ ಮಾಡಿರೋಂಥವು. ಸೊ ಒಂದು ಹುಡುಗ ಏನು ಮಾಡ್ತಿರ್ತ, ಆಟ ಆಡ್ಕೋತ ಒಳಗೆ ಹೋಗ್ತಿರ್ತಾನೆ. ಹೋದಾಗ ಹಪ್ಪ ಅಂತ ಬೀಳ್ತದೆ. ಅದನ್ನು ಯಾರು ನೋಡಲ್ಲ, ಅವರಿಬ್ಬರು ಮಮ್ಮಿ ನೋಡಲ್ಲ. ಓಕೆ. ಸೊ ನೋಡ್ಲಾರ್ದಾಗ ಅಲ್ಲೊಂದು ಹುಡುಗಿ ಇರ್ತಾಳೆ, ಅವಳ ಹೆಸರು ಏನಿರ್ತದೆ, ಅಮೀನಾ ಅಂತ ಇರ್ತಾಳೆ. ಆಕೆ ಎಷ್ಟು ಇರ್ತಾಳಪ್ಪ ಅಂದ್ರೆ ಶಾರ್ಟ್ ಇರ್ತಾಳೆ, ಭಾಳ ಏನು ದೊಡ್ಡಕ್ಕಿರಲ್ಲ, 6 ಫೀಟ್ ಇರ್ತಾಳೆ, ಇಲ್ಲ 3 ಫೀಟೇನೋ ಇರ್ತಾಳೆ ಆಕೆ ಸ್ವಲ್ಪ. ಆಕೆ ಅದು ಸಂಪ್ ಎಷ್ಟು ದೊಡ್ಡದಿರುತ್ತೆ ಅಂದ್ರೆ 6 ಫೀಟಿನ ದೊಡ್ಡ ಸಂಪ್ ಇರ್ತದೆ. ಆ ಹುಡುಗಿ ಹೆಸರು ಅಮೀನಾ ಅಂತ ಹೇಳಿರ್ತಾರೆ. ಅಮೀನಾ ಏನು ಮಾಡ್ತಾರೆ, ಸುಮ್ಮನೆ ಆಕಿನೋ ಏನೋ ಆಟ ಆಡ್ತಿರ್ತಾಳೆ. ಆದರೆ ಹುಡುಗ ತಬಕ್ಕೆ ಅಂದು ಬಿದ್ದುಬಿಟ್ಲೆ ಆಕೆ ಏನು ತಾನಾಗೆ ಓಡೋಗ್ತಾಳೆ. ಆಕೆ ಯಾರಿಗೂ ಕರೆಯೋದಿಲ್ಲ, ಪಟ್ಟಂತ ಓಡೋಗೋದು, ವಿಚಾರ ಮಾಡಲ್ಲ. ಆಕೆ ಟಪ್ ಅಂತ ಹೋಗಿ ನೀರಾಗ ಬೇಕು, ಮಗು ಬಿದ್ದಿನ ನೋಡಿ ಆಕೆನೂ ಹಾರ್ತಾಳೆ. ನೀರೊಳಗೆ ಹಾರಿ ಏನು ಮಾಡ್ತಾಳೆ, ಆಕೆಗೆ ಸ್ವಿಮ್ಮಿಂಗ್ ಮಾಡ್ತಿರಕ್ಕೆ ಬರಲ್ಲ. ಏನು ಮಾಡ್ತಾಳೆ, ಕಾಲು ಟಾಪ್ ಅಂತ ಬಡಿತಾಳೆ ಜೋರಾಗಿ ಕಾಲನ್ನು ಒತ್ತದ್ರಾಗ ಏನಾಗುತ್ತೆ, ನೀರು ಕೆಳಗೆ ಹೋಗ್ತದೆ, ಕೈ ಮೇಲೆ ಬರ್ತಾವೆ. ಸೊ ಹಾಗೆ ಮಾಡಿ ಏನು ಮಾಡ್ತಾಳೆ, ಮಗುನ ತೊಗೊಂಡು ಎತ್ತಿ ಬಿಸಾಕ್ತಾಳೆ. ಎಲ್ಲಿ ಬಿಸಾಕ್ತಾಳೆ, ಟ್ಯಾಂಕ್ನಾಗಿಂದ ಹೊರಗೆ ಒಕಾಡ್ತಾಳೆ. ಅವಾಗ ಅದು ಹೊರಗೆ ಬರ್ತದೆ ಮಗು, ಆದರೆ ಏನೂ ಆಗಿರೋದಿಲ್ಲ. ಆಕೆ ಈಗ ಸಣ್ಣಕ್ಕಿರ್ತಾಳೆ. ಆಕೆ ಹೆಂಗೆ ಮಾಡಬೇಕು, ಆಕೆ ಹಾಗೆ ಉಸಿರಾಡ್ಕೊತ ಆಟ ಆಡ್ಕೊತ ಇದು ಮಾಡ್ತಾವೆ. ಅವಾಗ ಅಷ್ಟೊತ್ತಿಗೆ ಓಡಿ ಬರ್ತಾರೆ, ಇಬ್ಬರು ಹೆಣ್ಮಕ್ಳು ಓಡಿ ಬರ್ತಾರೆ. ಏನಾಯಿತು ಅಂತ ಹೇಳಿ ಓಡಿ ಬರೋದ್ರಾಗೆ
ಆ ಹುಡುಗಿ ಏನು ಮಾಡ್ತಾರೆ, ಹುಡುಗಿನ ಹೊರಗೆ ತೊಗೋತಾರೆ. ಹೊರಗೆ ಕರ್ಕೊಂಬಂದು ಅವಾಗ ಹುಡುಗಿನ ಬಚಾವ್ ಮಾಡ್ತಾರೆ. ಆ ಹುಡುಗಿ ಮುಸ್ಲಿಮ್ಸಕ್ಕೆ ಇರ್ತಾಳೆ, ಅಮೀನಾ ಅಂಥೇಳಿ. ಹುಡುಗನ ಹೆಸರು ರಾಮಚಂದ್ರ ಅಂತ ಇರ್ತದೆ. ಸೊ ಇಬ್ಬರದು ಮಮ್ಮಿದೇರು ಮಾತಾಡ್ಕೋತ ನಿಂತಿರ್ತಾರೆ ಅಲ್ಲಿ. ಆಮೇಲೆ ಏನು ಮಾಡ್ತಾಳೆ, ಆ ರಾಮಚಂದ್ರನ ಮಮ್ಮಿ ಏನು ಮಾಡ್ತಾಳೆ, ಆಕಿ ಅಮೀನಾ ಕರ್ಕೊಂಡು ಆಕಿನ ಸೆರಗಿಂದ ತಲೆಯೆಲ್ಲ ಒರೆಸ್ತಾಳೆ. ಯಾಕಂದ್ರೆ ನೀರು ಬಿದ್ದಿನಿಂದ ಆಕಿನ ತಲೆ ಹಸಿಯಾಗಿರ್ತದೆ. ಆಮೇಲೆ ಆಕಿನ ತಲೆ ಒರೆಸ್ತಾಳೆ. ಆಮೇಲೆ ತಬ್ಕೋತಾಳೆ. ಪಾಪ ಕಣ್ಣಾಗ ನೀರು ಬರ್ತಾವೆ ಆಕಿಗೆ, ಈ ಲಕ್ಷ್ಮಿಗೆ. ರಾಮಚಂದ್ರನ ಮಗಳು, ರಾಮಚಂದ್ರನ ತಾಯಿ ಲಕ್ಷ್ಮಿ ಇರ್ತಾಳೆ. ಆಕಿಗೆ ಭಾಳ ದುಃಖ ಅನ್ನಿಸ್ತೇಪ್ಪ, ನನ್ನ ಈಕಿ ಅಮೀನಾ ಇದ್ದಿದ್ದಿಲ್ಲ ಅಂದ್ರೆ ನಾನು ಏನಾಗ್ತಿದೆ, ನನ್ನ ಮಗು ಸತ್ತು ಹೋಗ್ತಿತ್ತು ಅಂಥೇಳಿ ಕಣ್ಣ ನೀರು ಪಟ್ ಅಂಥೇಳಿ ಕಣ್ಣ ನೀರು ಬರ್ತಾವೆ. ಕಣ್ಣ ನೀರು ಬಂದಮೇಲೆ ಆ ಹುಡುಗಿಗೆ ಏನು ಮಾಡ್ತಾರೆ, ಸಮಾಧಾನ ಮಾಡಿ ಹುಡುಗಿಗೆ ಭಾಳ ಥ್ಯಾಂಕ್ಫುಲ್, ನಿನಗೆ ಭಾಳ ದೊಡ್ಡ ಥ್ಯಾಂಕ್ಸ್ ನಿನಗೆ ಅಂಥೇಳಿ ಹುಡುಗಿ ತಬ್ಕೊಂಡು ಕಣ್ಣಾಗ ನೀರು ಬರ್ತಾವೆ. ಇಷ್ಟೊತ್ತು ಸ್ಟೋರಿ ಏನದ ಅಂದ್ರೆ, ಹುಡುಗಿ ಎಷ್ಟಿದ್ಲು, ಸಣ್ಣಕ್ಕಿದ್ಲು. ಆಕಿ ಒಂದು 3 ಫೀಟ್ ಇದ್ಲು. ಅದು ಟ್ಯಾಂಕ್ ಎಷ್ಟಿತ್ತು, 6 ಫೀಟ್ ಇತ್ತು. ಆರಾಮಾಗಿ ಹುಡುಗಿ ಬಿದ್ದು ಸತ್ತು ಹೋಗ್ಬೋದಿತ್ತು. ಆದರೆ ಏನು ಮಾಡಿದ್ಲಕ್ಕಿ, ಧೈರ್ಯದಿಂದ ಕೆಲಸ ಮಾಡಲಿ. ಇಲ್ಲಾಂದ್ರೆ ಅವ್ರ ಮಮ್ಮಿದಾರ ಇಬ್ಬರಿಗೂ, ಅವರಿಗೂ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರಲ್ಲ, ಆಕಿನೂ ಹೋಗ್ತಿರಲ್ಲ, ಆಯಿತು ಮಗು ಸತ್ತು ಹೋಗ್ತಿತ್ತು. ಇಂಥವೇನಾದರೂ ನಿಮ್ಮ ಕಡೆ ಸ್ಟೋರಿ ಆಗಿದ್ದರೆ ಬರೆದಿಡ್ರಿ, ಬುಕ್ನಲ್ಲಿ ಬರೆದಿಡ್ರಿ. ಮುಂದೇನೋ ನೀವು ದೊಡ್ಡ ಕವಿಗಳಾಗ್ಬೋದು ಅಥವಾ ಆಥರ್ ಆಗ್ಬೋದು. ನೀವು ಆವಾಗ ಬರೆದು ಬುಕ್ಕಿಗೆ ಪಬ್ಲಿಷ್ ಮಾಡ್ಬೋದು. ಆ್ಯಂಡ್ ಅವ್ರಿಗೂ ಒಂದು ಪ್ರೈಸ್ನೂ ಸಿಗ್ಬೋದು, ನೋಬೆಲ್ ಪ್ರೈಸ್, ಪರಮವೀರ ಚಕ್ರ ಅವಾರ್ಡ್ನು ಸಿಗ್ಬೋದು. ಸೊ ಇಲ್ಲೇ ಹಿಯರ್ ವಿ ಹ್ಯಾವ್ ಅ ಸ್ಟೋರಿ that is a soldier's son. Before that there is a story that is Amina's. I have given here, just read it. In this new lesson, in the lesson we have some new words, that is bravery. ಈಗ ಹೇಳಿದೆ, bravery means fearlessness, ready to suffer danger and pain. Next one, gasping, catching breath suddenly. ನಾವು ನೀರಾಗ ಹೋದಾಗ ಏನು ಮಾಡ್ತೀವಿ, ಉಸಿರಾಡೋಕ್ಕೆ ಬರಲ್ಲ. ಕ್ಯಾಚಿಂಗ್ ಬ್ರೀತ್ ಸಡನ್ಲಿ ಆ್ಯಂಡ್ ಇನ್ ಅ ವೇ ದಟ್ ಕ್ಯಾನ್ ಬಿ ಹರ್ಡ್ ಬಿಕಾಸ್ ಆಫ್ ಹಿಯರ್ ಆ್ಯಂಡ್ ಶಾಕ್ ಮಾಡ್ತೀವಿ. ಹೆಸಿಟೇಷನ್ ಅಂದರೆ ಹಿಂದೆ ಸರಿತೀರಿ. ಏನಾದರೂ ಆನ್ಸರ್ ಹೇಳ್ರಪ್ಪ ಅಂದರೆ ನಾವಲ್ರಿ ಮಾಡ್ತೀರಿ. ಕಾಂಪಿಟೇಷನ್ ಸಿಂಗಿಂಗ್ ಅಥವಾ ಡ್ಯಾನ್ಸಿಂಗ್ ಮಾಡಿರಿ ಅಂದರೆ ಹೆಸಿಟೇಷನ್, ಹಿಂದೆ ಸರಿತೀರಿ. ಏನು ಮಾಡೋದಕ್ಕೆ ಮನಸ್ಸಿನಿಂದ ಆಗೋಲ್ಲ ಅಂತ ಹಿಂದೆ ಸರಿತೀರಿ. ಸೊ ಗ್ರಿಮೇಸಿಂಗ್ ಮೀನ್ಸ್ ಶೋಯಿಂಗ್ ಪೇನ್ ವಿಚ್ ಮೇಕ್ಸ್ ದ ಫೇಸ್ ಅನ್ಯಾಚುರಲಿ ಟ್ವಿಸ್ಟೆಡ್. ಕೈ ನೋವಾಗಿದ್ದರಿಂದ ಏನು ಮಾಡ್ತಾಳೆ, ಮಾಡ್ತೀರಿ, ಮುಖ ಒಂಥರ ಮಾಡ್ತೀರಿ. ಅದಕ್ಕೆ ಗ್ರಿಮೇಸಿಂಗ್, ಶೋಯಿಂಗ್ ಪೇನ್ ವಿಚ್ ಮೇಕ್ಸ್ ದ ಫೇಸ್ ಅನ್ಯಾಚುರಲಿ ಟ್ವಿಸ್ಟೆಡ್. ಟ್ವಿಸ್ಟ್ ಅಂದರೆ ಒಂಕಟಿಂಕ ಆಗ್ಬಿಡ್ತಾರೆ ಮುಖ. ನೆಕ್ಸ್ಟ್, ಇನ್ಕೋರೆಂಟ್ಲಿ, ನಾಟ್ ಕ್ಲಿಯರ್ ಆ್ಯಂಡ್ ಹರ್ಡ್ ಟು ಅಂಡರ್ಸ್ಟ್ಯಾಂಡ್. ಆಕೆ ಮಾತಾಡ್ತಾಳೆ, ಅದು ತಿಳಿಯೋದೇ ಇಲ್ಲ. ನಾಟ್ ಕ್ಲಿಯರ್ ಆ್ಯಂಡ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಒನ್, ಪ್ಯಾಷನೇಟ್ ಮೀನ್ಸ್ ನಿಮ್ಗೆ ಏನೇ ಆಗಲಿ ನಾನು ಮಾಡ್ತೀನಿ ಅನ್ನೋದೇ ಪ್ಯಾಷನ್. ಏನು ಬೇಕಾದಾಗಲೇ ನಾನು ಎಕ್ಸಾಮ್ ಬರಿತೀನಿ ಅನ್ನೋದು ಪ್ಯಾಷನ್. ಆರ್ ಸಮ್ ಪೀಪಲ್ ಆರ್ ವೆರಿ ಗುಡ್ ಇನ್ ಡ್ಯಾನ್ಸಿಂಗ್ ಆಲ್ಸೋ. ನಮ್ಮ ಮಮ್ಮಿ ಬೈತಾರೆ ಅಂತ ಗೊತ್ತಿದ್ರು ಏನು ಮಾಡ್ತಾರೆ, ನಂಗೆ ಡ್ಯಾನ್ಸ್ ಚಲೋ ಬರ್ತೀನಿ, ನಾನು ಮಾಡೇ ಅನ್ನೋದೇ ಪ್ಯಾಷನೇಟ್. ಸ್ಟ್ರಾಂಗ್ ಆ್ಯಂಡ್ ಡೀಪ್ ಫೀಲಿಂಗ್ ಕಂಬೈನ್ಡ್ ವಿತ್ ಸ್ಟ್ರೆಂತ್ ಆಫ್ ಮೈಂಡ್. ಮನಸ್ಸಿನಿಂದ ನಾನು ಮಾಡೇ ಅನ್ನೋದು ಪ್ಯಾಷನೇಟ್. ಪ್ಲಮೆಟ್, ಫಾಲ್ ಸ್ಟೀಪ್ಲಿ ಆರ್ ಸಡನ್ಲಿ. ಒಮ್ಮೆಗೆ ಈಗ ಬಿಲ್ಡಿಂಗ್ ಮೇಲೆ ಬೀಳೋರು ಹೆಂಗೆ ತಪ್ಪಂತ ಬಿದ್ದುಬಿಡ್ತಾರೆ, ಇಲ್ಲ ಗಾಡಿ ಮೇಲಿಂದ ಬೀಳುವಾಗ ಸ್ಲೋಲಿ ಬೀಳಲ್ಲ ಅವರು, ತಪ್ಪಂತ ಬಿದ್ದುಬಿಡ್ತಾರೆ. ಸ್ಟ್ಯಾಗರಿಂಗ್, ಈ ಸ್ಟೋರಿ ಒಳಗೆ ಏನಾಗುತ್ತೆ ಅಂದರೆ, ಪ್ಯಾರಾಶೂಟ್ನಾಗ ಬರ್ತಿರ್ತಾನೆ ಅವನು, ತಪ್ಪಂತ ಬಿದ್ಮೇಲೆ ಅವನಿಗೆ ಮೈಯೆಲ್ಲ ಪೆಟ್ಟಾಗ್ತದೆ, ಅದು ಸ್ಟೋರಿ. ಸ್ಟ್ಯಾಗರಿಂಗ್, ಹ್ಯಾವಿಂಗ್ ಟ್ರಬಲ್ ಸ್ಟ್ಯಾಂಡಿಂಗ್ ಆರ್ ವಾಕಿಂಗ್. When the army man, that is soldier, he fell down from the parachute, he was unable to stand. Next one, rescue party. Rescue means to save. Party members, party sent to save the pilot from harm. When the pilot has fallen, some people came, that is army's team came and saved the army person, that is soldier. Streak, move very fast. The Makbul, when he heard that he has to give some message to the office, army office, he streak to the army office. Okay, so let us enjoy the story by seeing the pictures. Today I am going to show you some pictures of the lesson. In the next class we will go on reading and having some new words in the book. Okay, yes. So his name was Makbul. He will be playing in front of his home, and suddenly he saw a man, army man. He was in the pilot. He was a pilot. He was moving, and the enemies shoot him. When they shot him, he suddenly fell because the
plane started burning. At the time he came through the parachute. So parachute ನಿಮಗೆಲ್ಲ ಗೊತ್ತು, when we are falling from high sky they use the parachute to safely get down. ಸೊ ಭೂಮಿ ಮೇಲೆ ಇಳಿಬೇಕಂದ್ರೆ they use the parachute. It will be having ಫುಲ್ ಗಾಳಿ ಇರುತ್ತೆ, ಸೊ ನಿಮಗೆ ಆರಾಮಾಗಿ ಇಳಿತೀವಿ, ಎಲ್ಲೂ ಪೆಟ್ಟಾಗಲ್ಲ. ಸೊ ಇವ್ರು ಯಾರು ಇರ್ತಾರೆ ಅಂತಂದರೆ ಪೈಲಟ್ ಇರ್ತಾನೆ. ಹಿ ವಿಲ್ ಬಿ ದ ಪೈಲಟ್. ಹಿ ಗಾಟ್ ಹರ್ಟ್ ಬಟ್ ಹಿ ಈಸ್ ಹ್ಯಾವಿಂಗ್ ಸಮ್ ಮೆಸೇಜ್ ಇನ್ ಹಿಸ್ ಹ್ಯಾಂಡ್ಸ್. ಅವ್ನ ಕೈಯಾಗ ಮೆಸೇಜ್ ಇರ್ತದೆ. ಬಿದ್ದ ತಕ್ಷಣ ಏನು ಮಾಡ್ತಾನೆ, ನಾನು ಹಿಡ್ಕೊಂಡಿರ್ತಾನೆ. ಆವಾಗ ಹುಡುಗ ಓಡಿ ಬರ್ತಾನೆ. ಓಡಿ ಬಂದಮೇಲೆ ಏನಂತಾನೆ, ಸರ್ ಏನಾಯ್ತು ರೀ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ ಪೈಲಟ್, ಇಲ್ಲ ನನಗೆ ಇದು ಮೆಸೇಜ್ ಏನದ ಹೋಗಿ ಆರ್ಮಿ ಆಫೀಸಿಗೆ ಕೊಡಬೇಕು, ಆದರೆ ನಾನು ಏನು ಮಾಡಲಿ ಹೇಳೋಕ್ಕೆ ಬರ್ತಾಯಿಲ್ಲ ಅಂತ ಹೇಳ್ತಾನೆ. ಆ ಹುಡುಗ ಅಂತಾನೆ, ಇಲ್ಲರಿ ಸರ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಹೋಗೋಣ ಬರ್ರಿ ಅಂತ ಹೇಳ್ತಾನೆ. ಅವನು ಕಮಾಂಡಿಂಗ್ ಆಫೀಸರ್ ಇರ್ತಾನೆ. ಹೇಳಿದ್ರೆ ಕಮಾಂಡಿಂಗ್ ಆಫೀಸರ್ಗೆ ಹೋಗಿ ಇದು ಕೊಡಬೇಕು, ಎಲ್ಲದ ಅಂತ ಕೇಳ್ತಾನೆ ಹುಡುಗ. ಎಲ್ಲದಪ್ಪ ಕಮಾಂಡಿಂಗ್ ಆಫೀಸರ್ ಅಂತಂದ ತಕ್ಷಣ, ಸೊ ಏರ್ಫೋರ್ಸ್ ಸ್ಟೇಷನ್ ಅದ ಅಲ್ಲಿ ಅಂಬಾಲ ಅಂತ ಅಲ್ಲದ, ಅಂಬಾಲ ಕಡೆಗೆ ಏರ್ಫೋರ್ಸ್ ಸ್ಟೇಷನ್ ಅದ, ಅಲ್ಲಿ ಹೋಗಿ ಕೊಡಬೇಕು ಅಂತ ಹೇಳ್ತಾನೆ. ಆ ಹುಡುಗ ಏನು ಮಾಡ್ತಾನೆ, ಎಸ್ ಸರ್ ಐ ವಿಲ್ ಡೂ ಇಟ್ ಬಟ್ ಯು ದ ಎನಿಮೀಸ್ ವಿಲ್ ಕ್ಯಾಚ್ ಯು ಅಂತ ಹೇಳ್ತಾನೆ. ಎಸ್ ಸರ್ ಐ ವಿಲ್ ಡೂ ಇಟ್. ಸೊ ದ ಬಾಯ್ ಸೈಡ್. ನೆಕ್ಸ್ಟ್ ದ ಆರ್ಮಿ ಮೆನ್ ಸೆಡ್, ಡೋಂಟ್ ವರಿ ಅಬೌಟ್ ಮೀ, ಐ ಕ್ಯಾನ್ ಎಸ್ಕೇಪ್. I will try and distract them. You run and hand over the packet. So when the pilot fell down from the plane, the boy came to the pilot and asked for help. But the man said, no, it's not, I can escape from here. I can escape. You go to the commanding officer Air Force station in Ambala. Why? Because the enemies are going to shoot out our soldiers. So the man told him and the boy moved to the army office. Where was the army office? It was in the Ambala station, Air Force station. So after a few minutes he went there and the security guard, he did not allow the boy to go inside. He said, sir, I want to meet Commander Saheb. So the man said, no one is allowed to go, so you can move away. Then the boy told, no, I have some message to give to the commanding officer. Then the man took to the commanding officer. The man took Makbul to the commanding officer, and the commanding officer heard everything. So the boy Makbul told commanding officer, sir, I saw your pilot and he got some injuries and he is in the forest. So come, let us save our pilot, and the enemies are covered our office. They are covering our office. Suddenly the man, the commanding officer took the jeep and all. They went to the enemies and they shoot out all the enemies, and they went and they rescued the at that time the enemies shoot Makbul. Makbul also told, sir, I also will come with you. But the officer told, no, don't come. But Makbul didn't listen. He was a brave man. He came to the ಸೋಲ್ಜರ್ಸ್. ಅವರೆಲ್ಲ ಏನು ಮಾಡ್ತಾನೆ, ಸೋಲ್ಜರ್ಸ್ ಗುಂಪಿನ ಜೊತೆಗೆ ಅವನು ಹೋಗ್ತಾನೆ ಕಾರ್ನಾಗ. ಹೋಗಿನ ಮೇಲೆ ಅಲ್ಲಿ ಹೋದಾಗ ಸ್ವಲ್ಪ ಹೋಗ್ತಿರ್ತಾನೆ, ಎನಿಮೀಸ್ ಏನು ಮಾಡ್ತಾರೆ, ಅವನಿಗೆ ಹೊಡೆದು ಬಿಟ್ಲೆ ಅವನಿಗೆ ಗುಂಡು ಹತ್ತ. ಸೊ ಅದು ಯಾರಿಗೆ ಹತ್ತಿರ್ತದ, ಆಫೀಸರ್ಗೆ ಹತ್ತೋದನ್ನು ಬಚಾವ್ ಮಾಡ್ತಾನೆ. ಯಾರು, ಮಕ್ಬೂಲ್. ಕಮಾಂಡಿಂಗ್ ಆಫೀಸರ್ಗೆ ಹೊಡಿತಿರ್ತಾರೆ, ಆದರೆ ಹುಡುಗ ಏನು ಮಾಡ್ತಾನೆ ನೋಡಿ ಎದುರು ಹೋಗ್ತಾನೆ. ಆ ಹುಡುಗ ಹತ್ತಿದ ಮೇಲೆ ಕಮಾಂಡಿಂಗ್ ಆಫೀಸರ್ ಮೇಜರ್ ಡೋಗ್ರಾ ಅಂತ ಹೇಳಿರ್ತಾನೆ. ಮೇಜರ್ ಡೋಗ್ರಾ ಏನಂತಾನೆ, ಅಯ್ಯೋ ಮಗನೇ ನೀನು ಯಾಕೆ ಬಂದಪ್ಪ ನನ್ನ ಎದುರಿಗೆ, ನೀನು ಎಷ್ಟು ಪೆಟ್ಟಾಯಿತು, ನೀನು ಸತ್ತೇ ಹೋಗ್ತಿದ್ದೀಯ ಅಂತ ಹೇಳ್ತಾನೆ. ಅವಾಗ ಕಮಾಂಡಿಂಗ್ ಆಫೀಸರ್ಗೆ ಹುಡುಗ ಹೇಳ್ತಾನೆ, ಸರ್ ಐ ಆಮ್ ಅ ಸೋಲ್ಜರ್ ಸನ್, ಐ ಆಮ್ ಅ ಬ್ರೇವ್, ಐ ನೆವರ್ ಫಿಯರ್ ಅಬೌಟ್ ಎನಿಥಿಂಗ್ ಅಂತ ಹೇಳ್ತಾನೆ. ಸೊ ಅ ಸೋಲ್ಜರ್ ನೆವರ್ ವೀಪ್ಸ್, ಯಾವತ್ತಿಗೂ ಸೋಲ್ಜರ್ ಅಳಬಾರ್ದ್ರಿ ಸರ್, ನೀವ್ಯಾಕೆ ಅಳ್ತೀರಿ ಅಂತ ಹೇಳ್ತಾನೆ. ಅವಾಗಾದ್ಮೇಲೆ ಆ ಸೋಲ್ಜರ್ನು ಮೇಜರ್ ಡೋಗ್ರಾ ಏನಂತಾನೆ, ಹೌದಪ್ಪ ನೀನು ಭಾಳ ಧೈರ್ಯವಂತ ಮಗ ಇದ್ದಿ ಅಂತ ಹೇಳ್ತಾನೆ. ಅವಾಗ ಹುಡುಗ ಹೇಳ್ತಾನೆ, ಅ ಸೋಲ್ಜರ್ ನೆವರ್ ರನ್ಸ್ ಫ್ರಮ್ ದ ಎನಿಮಿ. ಸೊ ನಮ್ಮ ಪಪ್ಪ ಏನು ಹೇಳ್ಯಾರಂದರೆ, ಅ ಸೋಲ್ಜರ್ ನೆವರ್ ರನ್ಸ್ ಫ್ರಮ್ ದ ಎನಿಮಿಗೆ ಅಂಜಿ ಓಡಬಾರ್ದು ಅಂತ ಹೇಳಿಬಿಟ್ರೆ ನಮ್ಮ ಪಪ್ಪ, ಅದಕ್ಕೆ ನಾನು ನಿಮಗೆ ಸೇವ್ ಮಾಡಿದೆ ಅಂತ ಹೇಳ್ತಾನೆ.
ಅವ್ರ ಪಪ್ಪ ಯಾರು ಇರ್ತಾರಪ್ಪ ಅಂತಂದರೆ ಅವ್ರ ಪಪ್ಪ ಪರಮವೀರ ಚಕ್ರ ಅವಾರ್ಡ್ ತೊಗೊಂಡವ್ರು ಇರ್ತಾರೆ. 1971 ಒಳಗೆ ಅವರು ಯುದ್ಧ ಮಾಡೋ ಟೈಮಿಗೆ ಸತ್ತು ಹೋಗಿರ್ತಾರೆ, ಅವರಿಗೊಂದು ಅವಾರ್ಡ್ ಬಂದಿರ್ತದೆ ಪರಮವೀರ ಚಕ್ರ ಅಂಥೇಳಿ. ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ಅ ಮಕ್ಬೂಲ್. ಸೊ ವಾಟ್ ಈಸ್ ಪರಮವೀರ ಚಕ್ರ ನಾವು? The Paramavir Chakra is the highest wartime award given to soldiers of the Indian Armed Force IAF for the display of utmost courage. ಸೊ ಭಾಳ ಧೈರ್ಯದಿಂದ ಯಾರು ಏನು ಮಾಡಿ ಕೆಲಸ ಮಾಡಿರ್ತಾರೆ ಅವ್ರಿಗೆ ಕೊಡ್ತಾರೆ. ಆ್ಯಂಡ್ ಕಂಪ್ಲೀಟ್ ಸೆಲ್ಫ್ಲೆಸ್ನೆಸ್ ವೆನ್ ಫೇಸಿಂಗ್ ದ ಎನಿಮಿ. Since its inception in 1950, 21 fearless heroes have been awarded the medal. ಸೊ ಎಷ್ಟು ಜನ ಕೊಟ್ರು ಇಲ್ಲಿವರೆಗೂ? 21 ಸೋಲ್ಜರ್ಸಿಗೆ ಕೊಟ್ಟಾರ. ಎದಕ್ಕೆ ಕೊಟ್ಟಾರ? ಅವರು ಎನಿಮೀಸಿಂದ ದೇಶವನ್ನು ಉಳಿಸೋದಕ್ಕೆ ಅಥವಾ ಬೇರೆ ಆಫೀಸರ್ಸಿಗೆ ಉಳಿಸೋದಕ್ಕೆ ಅವರು ಸತ್ತು ಹೋಗಿದ್ರು ಅಂದರೆ ಅವ್ರಿಗೆ ಕೊಡ್ತಾರೆ. ಆಮೇಲೆ ಯಾವ ಅವಾರ್ಡ್ ಕೊಡ್ತಾರೆ? ಪರಮವೀರ ಚಕ್ರ. ಓಕೆ, in the next class we are going to discuss the lesson and their new words. So until that, open your books and read the lesson. Okay, thank you for watching. Watch the video twice, thrice until you understand. Okay, thank you for watching. Bye.